ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಷಿಯಲ್ ಟ್ರೇಡಿಂಗ್ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿಂಟ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ವಾಯುಪಡೆ ವಿಮಾನವನ್ನ ಟಾರ್ಗೆಟ್ ಮಾಡಿ ವಿಮಾನವನ್ನೇ ಹಾದಿ ತಪ್ಪಿಸುವ ರೀತಿಯಲ್ಲಿ ಸೈಬರ್ ದಾಳಿ ನಡೆದಿರುವ ವಿಚಾರ ಗಂಭೀರ ವಿಚಾರ ಗೊತ್ತಾಗಿದೆ. ಇತ್ತೀಚೆಗೆ ಭೂಕಂಪಕ್ಕೆ ಸಿಕ್ಕಾಕೊಂಡಿದ್ದ ಮಯನ್ಮಾರ್ಗೆ ಸಹಾಯ ಮಾಡೋಕೆ ಅಂತ ಮಾರ್ಚ್ 29ನೇ ತಾರೀಕು C-130J ಸೂಪರ್ ಹರ್ಕ್ಯುಲಸ್ ವಿಮಾನ ಮಯನ್ಮಾರ್ ಕಡೆ ಹಾರಾಟ ಬೆಳೆಸಿತ್ತು. ಆದರೆ ಭಾರತದ ಗಡಿ ದಾಟಿ ಮಯನ್ಮಾರ್ ಏರ್ ಸ್ಪೇಸ್ಗೆ ಪ್ರವೇಶ ಮಾಡ್ತಿದ್ದ ಹಾಗೆ ಏರ್ಕ್ರಾಫ್ಟ್ ಮೇಲೆ ಸೈಬರ್ ದಾಳಿ ಮಾಡಲಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಸಿಸ್ಟಮ್ನ ದಾರಿ ತಪ್ಪಿಸೋಕೆ ಫೇಕ್ GPS ಸಿಗ್ನಲ್ನ ಅದಕ್ಕೆ ಕಳಿಸಿಕೊಡಲಾಗಿತ್ತು. ಅಲ್ಲದೆ ಸ್ಯಾಟಲೈಟ್ನಿಂದ ಸಿಗೋ ರಿಯಲ್ ಟೈಮ್ ಸಿಗ್ನಲ್ ಬ್ಲಾಕ್ ಮಾಡಿ ಏರ್ಕ್ರಾಫ್ಟ್ನ ರೂಟ್ ಅನ್ನ ಡೈವರ್ಟ್ ಮಾಡಿ ಅದನ್ನು ಅಪಾಯಕ್ಕೆ ಸಿಲುಕಿಸೋ ಪ್ರಯತ್ನ ನಡೆದಿತ್ತು. ಆದರೆ ಭಾರತೀಯ ವಾಯುಪಡೆಯ ನುರಿತ ಪೈಲಟ್ಗಳು ಸೈಬರ್ ದಾಳಿಯ ಸಂಚನ ಗುರುತಿಸಿ ತಕ್ಷಣ ಇಂಟರ್ನಲ್ ನ್ಯಾವಿಗೇಷನ್ ಸಿಸ್ಟಮ್ INS ಅಂದ್ರೆ ಪರ್ಯಾಯ ನ್ಯಾವಿಗೇಷನ್ ಸಿಸ್ಟಮ್ನ ಸಹಾಯವನ್ನು ಪಡ್ಕೊಂಡ್ರು. ಇದರಿಂದ ಯಾವುದೇ ಅನಾಹುತ ಆಗಲಿಲ್ಲ ಅಂತ ಸರ್ಕಾರಿ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸೈಬರ್ ದಾಳಿ ಫಾರಿನ್ ಏರ್ ಸ್ಪೇಸ್ನಲ್ಲಿ ನಡೆದ ಕಾರಣ ಇದನ್ನ ಯಾರು ಮಾಡಿದ್ರು ಅನ್ನೋ ಕುರಿತು ತನಿಖೆ ನಡೆಸೋಕು ಸಾಧ್ಯ ಆಗಿಲ್ಲ ಆ ಕ್ಷಣಕ್ಕೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅಂದಹಾಗೆ ಈ C-130J ಅತ್ಯಾಧುನಿಕ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಇದನ್ನ ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ ಕಂಪನಿ ನಿರ್ಮಾಣ ಮಾಡಿದೆ. ದೊಡ್ಡ ಪ್ರಮಾಣದಲ್ಲಿ ಸೈನಿಕರು ಮತ್ತು ಶಸ್ತ್ರಾಸ್ತ್ರಗಳನ್ನ, ಯುದ್ಧ ಟ್ಯಾಂಕ್ಗಳನ್ನೆಲ್ಲ ಸಾಗಿಸೋಕೆ ಇವುಗಳನ್ನ ಯೂಸ್ ಮಾಡಬಹುದು. ಅದು ಬಿಟ್ಟು ಮಿಲಿಟರಿ ಯೂಸ್ ಬಿಟ್ಟು ಮಾನವೀಯ ನೆರವು, ವಿಪತ್ತು ಪರಿಹಾರ, ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ವೇಳೆ ಕೂಡ ಇದನ್ನು ಬಳಸಲಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಆಕಾಶದಲ್ಲೇ ಫೈಟರ್ ಜೆಟ್ಗಳಿಗೆ ಇಂಧನ ತುಂಬುವ ಸಾಮರ್ಥ್ಯವೂ ಇದಕ್ಕಿದೆ. ಸಾಗರದ ಮೇಲೂ ಗಸ್ತು ತಿರುಗುವ ಸಾಮರ್ಥ್ಯವನ್ನು ಹೊಂದಿದೆ. ಒಂದೇ ಸಲ 128 ಸೈನಿಕರನ್ನ ಹೊತ್ಕೊಂಡು ಹೋಗುತ್ತೆ. ಒಟ್ಟು 19,090 kg ತೂಕವನ್ನ ಹೊರೋ ಸಾಮರ್ಥ್ಯ ಇದೆ. ಇಂಥ ವಿಮಾನದ ಮೇಲೆ ಈಗ ಸೈಬರ್ ದಾಳಿ ನಡೆದಿದೆ. ಸದ್ಯ ಇದು ಶತ್ರು ರಾಷ್ಟ್ರಗಳ ಕೆಲಸ ಅಂತ ಹೇಳ್ತಿದ್ದಾರೆ. ಆದರೆ ಚೀನಾನ, ಪಾಕಿಸ್ತಾನ ಅಥವಾ ಇದರ ಹಿಂದೆ ಇನ್ಯಾರಿದ್ದಾರೆ ಗೊತ್ತಿಲ್ಲ. ಆದರೆ ಈ ವಿಚಾರವೀಗ ತೀವ್ರ ಕಳವಳ ಹುಟ್ಟುಹಾಕಿದೆ. ಯಾಕಂದ್ರೆ ಯುದ್ಧ ವಿಮಾನದಷ್ಟೇ ಪ್ರಾಮುಖ್ಯತೆ ಈ ಬೃಹತ್ ಸರಕು ಸಾಗಾಣಿಕಾ ವಿಮಾನಗಳಿಗಿವೆ. ಅದೇ ಕಾರಣಕ್ಕೆ 12 C-130J ಸೂಪರ್ ಹರ್ಕ್ಯುಲಸ್ ಗಳನ್ನ ಭಾರತ ಖರೀದಿ ಮಾಡಿತ್ತು. 2008ರಲ್ಲಿ $1 ಬಿಲಿಯನ್ ಕೊಟ್ಟು ಮೊದಲ 6 ವಿಮಾನಗಳನ್ನ ಭಾರತ ಖರೀದಿ ಮಾಡಿತ್ತು. ಸೊ ಅಷ್ಟು ಇಂಪಾರ್ಟೆಂಟ್ ಇದು. ಈಗ ಅದರ ಮೇಲೆ ಶತ್ರುಗಳು ಕಣ್ಣು ಹಾಕಿದ್ದಾರೆ. ಹಾಗೆ ನೋಡಿದ್ರೆ 2023 ನವೆಂಬರ್ನಿಂದ ಇಲ್ಲಿವರೆಗೆ ಜಮ್ಮು ಕಾಶ್ಮೀರ ಮತ್ತು ಅಮೃತ್ಸರ್ ಬಳಿ ಇಂತಹ ಸುಮಾರು 465 ಕೇಸ್ಗಳು ರಿಪೋರ್ಟ್ ಆಗಿವೆ ಅಂತ ಮಾಹಿತಿ ಇದೆ. ವಿಮಾನದ ದಿಕ್ಕನ್ನು ತಪ್ಪಿಸಿ ಅದನ್ನ ಕ್ರ್ಯಾಶ್ ಮಾಡಿಸೋ ರೀತಿ ಪ್ರಯತ್ನ ಪಡ್ತಿರೋದು, ಅದರ ಸೂಕ್ಷ್ಮ ಮಾಹಿತಿಯನ್ನ ಕದಿಯೋಕೆ ಪ್ರಯತ್ನ ಪಡ್ತಿರೋದು, ಹೀಗೆ ಎಲ್ಲ ರೀತಿ ಪ್ರಯತ್ನಗಳು ಆಗಿವೆ. ಆದ್ರೆ ಅದು ಪ್ರಯತ್ನ ಮಾತ್ರ ಆಗಿತ್ತು. ಆದ್ರೆ ಈ ಸಲ ಶತ್ರುಗಳು ಒಂದು ಹಂತದ ಯಶಸ್ಸನ್ನ ಕೂಡ ಕಂಡಿದ್ರು. ಬ್ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು, ದಾರಿ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ರು. ಅದನ್ನ ಕೂಡಲೇ ಪತ್ತೆ ಹಚ್ಚಿ ನಮ್ಮ ಪೈಲಟ್ಗಳು ಸಮಯ ಪ್ರಜ್ಞೆ ಮೆರೆದು ವಿಮಾನವನ್ನ ಸೇಫ್ ಮಾಡಿದ್ದಾರೆ. ಮಾರ್ಚ್ 28ನೇ ತಾರೀಕು ಮಯನ್ಮಾರ್ ಭೂಕಂಪಕ್ಕೆ 3,500ಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ರು, 5,000ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಅದರಿಂದ ಮಯನ್ಮಾರ್ ನೆರವಿಗೆ ಭಾರತ ಸರ್ಕಾರ ಆಪರೇಷನ್ ಬ್ರಹ್ಮ ಲಾಂಚ್ ಮಾಡಿತ್ತು. ಇದುವರೆಗೆ ಭಾರತದ 6 ಏರ್ ಕ್ರಾಫ್ಟ್ ಮತ್ತು 5 ಶಿಪ್ ಮೂಲಕ 625 ಮೆಟ್ರಿಕ್ ಟನ್ ಅಗತ್ಯ ವಸ್ತುಗಳನ್ನು ಭಾರತ ಕಳಿಸಿಕೊಟ್ಟಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNBಗೆ ಕೋಟಿ ರೂಪಾಯಿ ವಂಚಿಸಿ ಪರಾರಿಯಾಗಿದ್ದ ವಜ್ರದ ವ್ಯಾಪಾರಿ ಮೆಹುಲ್ ಚೋಕ್ಸಿನ ಬೆಲ್ಜಿಯಂನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI, ಜಾರಿ ನಿರ್ದೇಶನಾಲಯ ED ಇವರೆಲ್ಲ ಸೇರಿ ಭಾರತದ ತನಿಖಾ ಸಂಸ್ಥೆಗಳ ಕೋರಿಕೆ ಮೇರೆಗೆ ಮೆಹುಲ್ ಚೋಕ್ಸಿನ ಬಂಧಿಸಲಾಗಿದೆ. ಈ ಮೆಹುಲ್ ಚೋಕ್ಸಿ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಮೋಸಗಾರ. 2018ರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 14,000 ಕೋಟಿ ರೂಪಾಯಿ ವಂಚನೆ ಮಾಡಿ ಓಡಿಹೋಗಿದ್ದ. ಇದರಲ್ಲಿ ಚೋಕ್ಸಿಯ ಸೋದರಳಿಯ ನೀರವ್ ಮೋದಿ ಕೂಡ ಭಾಗಿಯಾಗಿದ್ದ. ಈ ವಿಚಾರ ಪಬ್ಲಿಕ್ ಆಗೋ ಮುಂಚೆನೆ ಚೋಕ್ಸಿ ಅಮೆರಿಕಗೆ ಪಲಾಯನ ಮಾಡಿದ್ದ. ನಂತರ ಅಲ್ಲಿಂದ ಕೆರೆಬಿಯನ್ ರಾಷ್ಟ್ರಗಳಿಗೆ ಹೋಗಿ ಕೊನೆಗೆ ಬೆಲ್ಜಿಯಂಗೆ ಬಂದ. ಇದರ ಬೆನ್ನಲ್ಲೇ ಮುಂಬೈ ಕೋರ್ಟ್ 2018 ಮತ್ತು 2021ನೇ ತಾರೀಕು 2 ಜಾಮೀನು ರಹಿತ ವಾರೆಂಟ್ ಹೊರಡಿಸಿತ್ತು. CBI ಮತ್ತು ED ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ಭಾರತದಿಂದ ಓಡಿ ತಮ್ಮ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಬೆಲ್ಜಿಯಂ ಅಧಿಕಾರಿಗಳು ಕಳೆದ ತಿಂಗಳು ಮಾಹಿತಿ ಕೊಟ್ಟಿದ್ರು. ಕುಟುಂಬದೊಂದಿಗೆ F ರೆಸಿಡೆನ್ಸಿ ಕಾರ್ಡ್ ಪಡ್ಕೊಂಡು ಆಂಟಪ್ ನಗರದಲ್ಲಿ ವಾಸಿಸ್ತಿರೋದು ಗೊತ್ತಾಗಿತ್ತು. F ರೆಸಿಡೆನ್ಸಿ ಕಾರ್ಡ್ ಅಂದ್ರೆ ಈಗ ಮೆಹುಲ್ ಚೋಕ್ಸಿ ಪತ್ನಿ ಬೆಲ್ಜಿಯಂ ರಾಷ್ಟ್ರದವರಲ್ವಾ, ಅಲ್ಲಿನ ಮೂಲದವರು. ಸೊ ಪತ್ನಿ ಹೆಸರಲ್ಲಿ ಈತನು ಅಲ್ಲಿದ್ದ. ಅದಕ್ಕೆ ಅರೆಸ್ಟ್ ಮಾಡಿ ಅಂತ ಇಲ್ಲಿನ ಏಜೆನ್ಸಿಗಳು ಅವ್ರನ್ನ ಕೇಳಿದ್ರು. ಅದರ ಬೆನ್ನಲ್ಲೇ ಅರೆಸ್ಟ್ ಮಾಡಲಾಗಿದೆ. ಬಂಧನದ ಪ್ರಕ್ರಿಯೆಗಳು ಮುಗಿದ ಬಳಿಕ ಶೀಘ್ರದಲ್ಲಿ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಬಹುದು ಅಂತಲೂ ಹೇಳಲಾಗ್ತಿದೆ.
ಆದರೆ ಈ ಗಡೀಪಾರು ಪ್ರಶ್ನಿಸಿ ಚೋಕ್ಸಿ ಕಾನೂನು ಹೋರಾಟಕ್ಕೆ ತಯಾರಿ ಮಾಡ್ತಾ ಇದ್ದಾನೆ. ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಮಹತ್ವದ ಹೆಜ್ಜೆ ಇಟ್ಟಿದೆ. ಮೊದಲ ಬಾರಿಗೆ 30 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಬೇಸ್ಡ್ ವೆಪನ್ಸ್ ಸಿಸ್ಟಮ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಇದನ್ನ DRDO ಅಭಿವೃದ್ಧಿಪಡಿಸಿದೆ. ಈ ಸಿಸ್ಟಮ್ 5 ಕಿಲೋಮೀಟರ್ ತನಕದ ಅಷ್ಟು ದೂರದವರೆಗಿನ ಆಬ್ಜೆಕ್ಟ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ. ವಿಂಗ್ಸ್ ಇರೋ ಏರ್ಕ್ರಾಫ್ಟ್ ಅಂದ್ರೆ ರೆಕ್ಕೆ ಇರೋ ವಿಮಾನಗಳು, ಗ್ಲೈಡರ್, ಮಿಸೈಲ್ಸ್ ಮತ್ತು ಡ್ರೋನ್ಗಳನ್ನ ಹೊಡೆದು ಹಾಕುವ ಸಾಮರ್ಥ್ಯ ಇದಕ್ಕಿದೆ. ಇದಕ್ಕೆ ಸುತ್ತಲೂ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು IR ಅಂದ್ರೆ ಇನ್ಫ್ರಾರೆಡ್ ಸೆನ್ಸಾರ್ಗಳನ್ನು ಅಳವಡಿಸಲಾಗಿದೆ. ಯಾವುದೇ ದಿಕ್ಕಿನಿಂದ ಬರೋ ಶತ್ರು ದಾಳಿಯನ್ನ ಸಮರ್ಥವಾಗಿ ಫೇಸ್ ಮಾಡುತ್ತೆ. ಇದು ಪ್ರೊಡಕ್ಷನ್ಗೂ ರೆಡಿ ಆಗಿದೆ. ಸೇನೆಯ ವಿವಿಧ ಪ್ಲಾಟ್ಫಾರ್ಮ್ನಲ್ಲಿ ಇದನ್ನ ಯೂಸ್ ಮಾಡೋಕೆ ತಯಾರಿ ನಡೆಸಲಾಗ್ತಾ ಇದೆ. ಈ ಮೂಲಕ ಇಂತಹ ಒಂದು ಅತ್ಯಾಧುನಿಕ ಲೇಸರ್ ಶಸ್ತ್ರಾಸ್ತ್ರ ಹೊಂದಿರೋ ಕೆಲವೇ ರಾಷ್ಟ್ರಗಳ ಪಟ್ಟಿಗೆ ಭಾರತವು ಸೇರ್ಪಡೆಯಾಗಿದೆ. ಈ ಕುರಿತು ಮಾತನಾಡಿದ DRDO ಚೇರ್ಮನ್ ಡಾಕ್ಟರ್ ಸಮೀರ್ ವಿ ಕಾಮತ್, ಇದು ಕೇವಲ ಆರಂಭ ಅಷ್ಟೇ. ಇಂತಹ ಹಲವು ಟೆಕ್ನಾಲಜೀಸ್ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಾರತದ ಸೇನೆಗೆ ಆನೆ ಬಲವನ್ನು ತುಂಬುತ್ತೀವಿ. ಈಗ ಆಲ್ರೆಡಿ ಅಮೆರಿಕ, ರಷ್ಯಾ, ಚೀನಾ ಇದನ್ನ ಸಾಧಿಸಿವೆ. ಇಸ್ರೇಲ್ ಕೂಡ ಇದಕ್ಕೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಈ ಸಾಧನೆ ಮಾಡಿರೋ 4ನೇ ಅಥವಾ 5ನೇ ರಾಷ್ಟ್ರ ಭಾರತ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಲೇಸರ್ ವೆಪನ್ ಹೊಸ ಮಾದರಿಯ ಆಧುನಿಕ ಶಸ್ತ್ರಾಸ್ತ್ರ. ಯಾವುದೇ ಗುಂಡು ಅಥವಾ ಫಿಸಿಕಲ್ ವಸ್ತುವನ್ನ ಫೈರ್ ಮಾಡದೇನೆ ಲೇಸರ್ ಬೆಳಕನ್ನ ಫೈರ್ ಮಾಡೋ ಮೂಲಕ ಶತ್ರುಗಳನ್ನ ಟಾರ್ಗೆಟ್ ಮಾಡಬಹುದು. ಇವುಗಳ ಲೈಟ್ ಹೈ ಎನರ್ಜಿಯನ್ನ ಹೊಂದಿರುತ್ತವೆ. ಇವುಗಳ ಸಹಾಯದಿಂದ ಶತ್ರು ಆಯುಧಗಳಲ್ಲಿನ ಎಲೆಕ್ಟ್ರಾನಿಕ್ ಸಿಸ್ಟಮ್ಗೆ ಡ್ಯಾಮೇಜ್ ಮಾಡೋ ಮೂಲಕ ಜಾಮ್ ಮಾಡಬಹುದು, ಇಲ್ಲ ಸುಟ್ಟು ನಾಶವೂ ಮಾಡಬಹುದು. ಈ ಲೇಸರ್ ವೆಪನ್ನ ಸಾಮರ್ಥ್ಯ ಎಷ್ಟು ಕಿಲೋವ್ಯಾಟ್ನ ಲೇಸರ್ ಲೈಟ್ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಇವುಗಳಿಂದ ಬೆಳಕಿನ ವೇಗದಲ್ಲಿ ಶತ್ರುಗಳನ್ನ ಟಾರ್ಗೆಟ್ ಮಾಡಬಹುದು ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ರೀಲೋಡ್ ಮಾಡೋ ಅವಶ್ಯಕತೆನೂ ಇಲ್ಲ, ಜೊತೆಗೆ ಚೀಪ್ ಕೂಡ ಆಗಿದೆ. ಈಗ 30 ಕಿಲೋವ್ಯಾಟ್ ಸಾಮರ್ಥ್ಯದಲ್ಲಿ 5 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಹಾಕುವ ಲೇಸರ್ ವೆಪನ್ನ ಭಾರತದ ವಿಜ್ಞಾನಿಗಳು ರೆಡಿ ಮಾಡಿದ್ದಾರೆ. ಈಗ DRDO ಸೂರ್ಯ ಹೆಸರಲ್ಲಿ 20 ಕಿಲೋಮೀಟರ್ ರೇಂಜ್ ಹೊಂದಿರೋ 300 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಆಯುಧವನ್ನ ಡೆವಲಪ್ ಮಾಡ್ತಾ ಇದೆ. ಸದ್ಯ ಇದು ಆರಂಭಿಕ ಹಂತದಲ್ಲಿದೆ ಅಂತ DRDO ತಿಳಿಸಿದೆ. ಇನ್ನು ಅಮೆರಿಕ ಬಳಿ ಹೀಲಿಯೋಸ್ ಇದೆ. ಹೈ ಎನರ್ಜಿ ಲೇಸರ್ ವಿತ್ ಇಂಟಿಗ್ರೇಟೆಡ್ ಆಪ್ಟಿಕಲ್ ಡ್ಯಾಸ್ಲರ್ ಅಂಡ್ ಸರ್ವೆಲೆನ್ಸ್ ಅನ್ನೋ ಲೇಸರ್ ವೆಪನ್. ಇದು 60ರಿಂದ 120 ಕಿಲೋವ್ಯಾಟ್ ಪವರ್ ಹೊಂದಿದ್ದು, ಇದರ ಕಿಲೋಮೀಟರ್ ರೇಂಜ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 3ರಿಂದ 5 ಕಿಲೋಮೀಟರ್ ದೂರದಲ್ಲಿ ನೋಡಿಕೊಂಡು ಇದನ್ನ ಹೊಡಿಬಹುದು ಅಂತ ಹೇಳ್ತಾರೆ. ಚೀನಾ ಬಳಿ ಕೂಡ ಸೈಲೆಂಟ್ ಹಂಟರ್ ಅನ್ನೋ 30ರಿಂದ 100 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ವೆಪನ್ ಇದೆ. ಅತ್ತ ರಷ್ಯಾ ಬಳಿ ಪ್ಯಾರಾಸ್ವೆಟ್ ಅನ್ನೋ ಲೇಸರ್ ಸಿಸ್ಟಮ್ ಇದೆ. ಇದರ ಎಕ್ಸಾಕ್ಟ್ ಸಾಮರ್ಥ್ಯದ ಕುರಿತು ಹೊರಜಗತ್ತಿ ಮಾಹಿತಿ ಕೊಟ್ಟಿಲ್ಲ. ಇಸ್ರೇಲ್ ಐರನ್ ಬೀಮ್ ನ ಡೆವಲಪ್ ಮಾಡ್ತಾ ಇದೆ. ಅದಕ್ಕೆ ಹೇಳಿರೋದು ನಮ್ಮ ವಿಜ್ಞಾನಿಗಳು, ಅವರು ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ. ಫಸ್ಟ್ ಯಾರು ಮಾಡ್ತಾರೆ ಕಂಪ್ಲೀಟ್ ಆಗಿ, ಅವರು 4ನೇ ರಾಷ್ಟ್ರ ಆಗ್ತಾರೆ ಅಂತ. ಸೆಕೆಂಡ್ ಮಾಡಿದವರು ಇಸ್ರೇಲ್ ಮಾಡಿದ್ರೆ, ಸೆಕೆಂಡ್ ಮಾಡಿದ್ರೆ ಅವ್ರು 5ನೇ ರಾಷ್ಟ್ರ ಆಗ್ತಾರೆ. ನಮಗಿಂತ ಮುಂಚೆ ಇಸ್ರೇಲ್ ಮಾಡಿ ನಾವು ಆಮೇಲೆ ಮಾಡಿದ್ರೆ ನಾವು 5ನೇ ರಾಷ್ಟ್ರ ಆಗ್ತೀವಿ. ಚೈನಾ ಮತ್ತು ಅಮೆರಿಕ ನಡುವಿನ ಟ್ರೇಡ್ ವಾರ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಮುಖ ರೇರ್ ಅರ್ತ್ ಮೆಟಲ್ಸ್ ಆಗಿರೋ ಮ್ಯಾಗ್ನೆಟ್ಸ್ ರಫ್ತು ಮಾಡೋದನ್ನ ಚೀನಾ ಸ್ಟಾಪ್ ಮಾಡಿದೆ. ಇದನ್ನ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಈ ಮಟೀರಿಯಲ್ಗಳು ಶಸ್ತ್ರಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಏರೋಸ್ಪೇಸ್ ಮತ್ತು ಸೆಮಿಕಂಡಕ್ಟರ್ ಕಂಪನಿಗಳಿಗೆ ಅತಿ ಮುಖ್ಯ. ಇದಕ್ಕೀಗ ಚೀನಾ ಕತ್ತರಿ ಹಾಕಿದೆ. ಚೀನಾದ ಅನೇಕ ಬಂದರುಗಳಲ್ಲಿ ಇದರ ಸಾಗಾಟವನ್ನು ನಿಲ್ಲಿಸಲಾಗಿದೆ. ಅಂದಹಾಗೆ ಜಗತ್ತಿನ 90% ರೇರ್ ಅರ್ತ್ ಮೆಟಲ್ ಚೀನಾದಲ್ಲೇ ಉತ್ಪಾದನೆಯಾಗುತ್ತೆ. ಇದಕ್ಕಾಗಿ ಅಮೆರಿಕ ಸೇರಿ ಅನೇಕ ರಾಷ್ಟ್ರಗಳು ಚೀನಾ ಮೇಲೆ ಡಿಪೆಂಡ್ ಆಗಿವೆ. ಹಾಗಾಗಿ ಇದೀಗ ಚೀನಾ ರಫ್ತು ನಿಲ್ಲಿಸಿರೋದ್ರಿಂದ ಅಮೆರಿಕ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಎಫೆಕ್ಟ್ ಆಗ್ತಾ ಇದೆ. ಭಾರತ ಕೂಡ 2023ರಲ್ಲಿ 4.2 ಸಾವಿರ ಕೋಟಿಗೆ ಇದನ್ನ ತರಿಸಿಕೊಂಡಿತ್ತು. ಏನೋ ರೆಸಿಪ್ರೋಕಲ್ ಟ್ಯಾರಿಫ್ ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಚೀನಾ ಆರ್ಥಿಕ ಸಚಿವಾಲಯ ಅಮೆರಿಕಗೆ ಮತ್ತೆ ಒತ್ತಾಯ ಮಾಡಿದೆ. ಅಲ್ಲದೆ ಪರಸ್ಪರ ಗೌರವದೊಂದಿಗೆ 2 ರಾಷ್ಟ್ರಗಳ ವ್ಯಾಪಾರ ಮೊದಲ ಸ್ಥಿತಿಗೆ ವಾಪಸ್ ಬರಬೇಕು ಅಂತ ಚೀನಾ ಹೇಳಿದೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತ್ರ ಟ್ಯಾರಿಫ್ ಅಸ್ತ್ರ ಬಳಸಿ ಡ್ರ್ಯಾಗನ್ ನ ಕುಣಿಸೋದನ್ನ ಬಿಡ್ತಾ ಇಲ್ಲ. ಭಾನುವಾರವಷ್ಟೇ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ ಸೇರಿ ಎಲೆಕ್ಟ್ರಿಕ್ ಉತ್ಪನ್ನಗಳಿಗೆ ಟ್ಯಾರಿಫ್ನಿಂದ ವಿನಾಯಿತಿ ಇದೆ ಅಂತ ಸುದ್ದಿಯಾಗಿತ್ತು. ಆದ್ರೆ ಟ್ರಂಪ್ ನಾನು ಯಾವುದೇ ರೀತಿಯ ವಿನಾಯಿತಿಯನ್ನ ಅನೌನ್ಸ್ ಮಾಡಿಲ್ಲ, ಅವೆಲ್ಲ ಬರೀ ಸುಳ್ಳು ಸುದ್ದಿ ಅಂತ ಹೇಳಿದ್ದಾರೆ. ಟ್ರೇಡ್ ಡೆಫಿಸಿಟ್ಗೆ ಯಾವೆಲ್ಲ ರಾಷ್ಟ್ರಗಳು ಕಾರಣವಾಗಿದ್ದಾರೋ ಅವುಗಳು ಟ್ಯಾರಿಫ್ನಿಂದ ಬಚಾವಾಗೋಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಚೀನಾ ಅಂತೂ ಬಚಾವಾಗೋಕೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ. ಯುಕ್ರೇನ್ ಮೇಲೆ ರಷ್ಯಾ ಭೀಕರ ದಾಳಿ ನಡೆಸಿದೆ. ಪರಿಣಾಮ ಕನಿಷ್ಠ ಒಂದೇ ದಾಳಿಯಲ್ಲಿ 37 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 117ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 2 ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ರಷ್ಯಾ ಈ ದಾಳಿ ಮಾಡಿದೆ. ಸುಮಿ ಅನ್ನೋ ನಗರದಲ್ಲಿ ಭಾನುವಾರ ಜನ ಚರ್ಚ್ಗೆ ಹೋಗ್ತಿದ್ದಾಗ ಈ ದಾಳಿಯಾಗಿದೆ. ಇದು ಈ ವರ್ಷದ ಅತ್ಯಂತ ಭೀಕರ ದಾಳಿ ಅಂತ ಯುಕ್ರೇನ್ ಅಧಿಕಾರಿಗಳು ಹೇಳಿದ್ದಾರೆ. ಇದಕ್ಕೆ ಯುಕ್ರೇನ್ ಅಧ್ಯಕ್ಷ ರಿಯಾಕ್ಟ್ ಮಾಡಿದ್ದಾರೆ. ಉಗ್ರರು ಮಾತ್ರ ಈ ರೀತಿ ವರ್ತಿಸ್ತಾರೆ, ಸಾಮಾನ್ಯ ಜನರ ಜೀವವನ್ನ ಬಲಿ ಪಡಿತಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ರಷ್ಯಾ ದಾಳಿಯಿಂದ ಉಂಟಾದ ಅವಾಂತರವನ್ನ ನೋಡೋಕೆ ಯುಕ್ರೇನ್ಗೆ ಭೇಟಿ ಕೊಡಿ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಒತ್ತಾಯ ಮಾಡಿದ್ದಾರೆ.
ಇದ ಟ್ರಂಪ್ ಕೂಡ ಈ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ಭಯಾನಕ ದಾಳಿ ಅಂತ ಕರೆದಿದ್ದಾರೆ. ಇನ್ನು ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಸಂತಾಪ ಸೂಚಿಸಿದ್ದಾರೆ. ಅತ್ತ ಇಟಲಿ, ಬ್ರಿಟನ್ ಮತ್ತು ಜರ್ಮನಿಗಳು ಕೂಡ ರಷ್ಯಾದ ದಾಳಿಗೆ ಭಾರೀ ಖಂಡನೆ ವ್ಯಕ್ತಪಡಿಸಿವೆ. ಕದನ ವಿರಾಮದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಈ ದಾಳಿಯಾಗಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನ ಮುಂದುವರೆಸಿದೆ. ಹಮಾಸ್ನ ಸೀನಿಯರ್ ಸ್ನೈಪರ್ ಕಮಾಂಡರ್ ಉಬೈದ್ ಅಲ್ಲಾ ನಯೀಮ್ ಅಲ್ ಹದೂದ್ ಮುಸಾ ಈತನನ್ನ ಏರ್ ಸ್ಟ್ರೈಕ್ ನಲ್ಲಿ ಹೊಡೆದು ಹಾಕಿದೀವಿ ಅಂತ ಹೇಳಿದೆ. ಈತ ಗಾಜಾದ ದೇರ್ ಅಲ್ ಬಲಾ ಏರಿಯಾದಲ್ಲಿ ಸ್ನೈಪರ್ ಸೆಲ್ನ ಡೆಪ್ಯೂಟಿ ಚೀಫ್ ಆಗಿ ಕೆಲಸ ಮಾಡ್ತಾ ಇದ್ದ. ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ದ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಇನ್ನು ನಮ್ಮ ವಾಯುಪಡೆ ಕಳೆದ 48 ಗಂಟೆಗಳಲ್ಲಿ ಗಾಜಾದಲ್ಲಿ ಬರೋಬ್ಬರಿ 90 ಭಯೋತ್ಪಾದಕ ಸೈಟ್ಗಳನ್ನು ಗುರಿಯಾಗಿಸಿ ಸ್ಟ್ರೈಕ್ಸ್ ನಡೆಸಿದೆ ಅಂತ ಕೂಡ ಇಸ್ರೇಲ್ ಏರ್ಫೋರ್ಸ್ ಮಾಹಿತಿ ಕೊಟ್ಟಿದೆ. ಇನ್ನು ಗಾಜಾದಾದ್ಯಂತ ಇಸ್ರೇಲ್ನ ಹೊಸ ದಾಳಿಗೆ ಕನಿಷ್ಠ 21 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಗಾಜಾದ ಹಮಾಸ್ ಆಡಳಿತ ಹೇಳಿದೆ. ಇನ್ನೊಂದು ಕಡೆ ಯೆಮೆನ್ನ ಹುತಿಗಳು ಇಸ್ರೇಲ್ ವಿರುದ್ಧ ದಾಳಿ ಮಾಡಿದ್ದಾರೆ. ಆದ್ರೆ ಅವರು ಹಾರಿಸಿರೋ ಕ್ಷಿಪಣಿಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ತಡೆದಿವೆ, ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ಕಡೆ ಬಾಂಗ್ಲಾ ತನ್ನ ಪ್ರಜೆಗಳಿಗೆ ಇಸ್ರೇಲ್ಗೆ ಪ್ರಯಾಣ ಮಾಡದಂತೆ ನಿರ್ಬಂಧ ಹೇರಿದೆ. ಅಂದ್ರೆ ಪಾಕಿಸ್ತಾನದ ಮಾದರಿಯಲ್ಲೇ ಇಸ್ರೇಲ್ ಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋಗಬಹುದು ಅನ್ನೋ ರೀತಿಯಲ್ಲಿ ಬಾಂಗ್ಲಾದ ಈ ಸರ್ಕಾರ ಹೇಳಿದೆ. ಅಂದಹಾಗೆ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ 2021ರಲ್ಲಿ ಈ ಉಲ್ಲೇಖವನ್ನ ತೆಗೆದುಹಾಕಿದ್ರು. ಭರ್ತಿ 4 ವರ್ಷಗಳ ನಂತರ ಮತ್ತೆ ಯೂನಸ್ ಅಂಡ್ ಗ್ಯಾಂಗ್ ಅದನ್ನೇ ಮಾಡಿದೆ. ಮತ್ತೊಂದು ಕಡೆ ಯೆಮನ್ ರಾಜಧಾನಿ ಸನಾ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ನಡೆಸಿದೆ. ಈ ದಾಳಿಯಲ್ಲಿ ಕನಿಷ್ಠ 6 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹುತಿಗಳನ್ನ ಗುರಿಯಾಗಿಸಿ ಅಮೆರಿಕ ನಡೆಸಿರೋ ದಾಳಿ ಇದು. ಇದರಲ್ಲಿ ಕನಿಷ್ಠ 6 ಜನ ಮೃತಪಟ್ಟು 30 ಜನ ಗಾಯಗೊಂಡಿದ್ದಾರೆ ಅಂತ ಹುತಿಗಳು ಹೇಳ್ಕೊಂಡಿದ್ದಾರೆ. ಅಲ್ಲದೆ ನಾವು ಅಮೆರಿಕದ MQ-9 ರೀಪರ್ ಡ್ರೋನ್ ಒಂದನ್ನು ಹೊಡೆದುರುಳಿಸಿದ್ದೀವಿ ಅಂತ ಅವರು ಕ್ಲೇಮ್ ಮಾಡಿದ್ದಾರೆ. ಇನ್ನು ಕಳೆದ 1 ತಿಂಗಳಲ್ಲಿ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯಲ್ಲಿ 120ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹುತಿಗಳ ಆರೋಗ್ಯ ಸಚಿವಾಲಯ ಅಂಕಿಅಂಶವನ್ನ ಕೊಟ್ಟಿದೆ. ಅತ್ತ ಯೆಮೆನ್ನ ಸರ್ಕಾರ ಅಂದ್ರೆ ಜಗತ್ತಲ್ಲಿ ಮಾನ್ಯವಾಗಿರೋ ಯೆಮೇನಿ ಸರ್ಕಾರ ಆದಷ್ಟು ಬೇಗ ಹುತಿಗಳ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೆಸಲಿದೆ. ಅದಕ್ಕಾಗಿ 80,000 ಸೈನಿಕರನ್ನ ಸಜ್ಜುಗೊಳಿಸ್ತಾ ಇದೆ ಅಂತ ಮಿಡಲ್ ಈಸ್ಟ್ ಮಾಧ್ಯಮಗಳು ಕೂಡ ರಿಪೋರ್ಟ್ ಮಾಡಿವೆ. ಹುತಿ ಕಂಟ್ರೋಲ್ನಲ್ಲಿರೋ ಹೊಡೆಡಾ ಬಂದರನ್ನ ವಶಪಡಿಸಿಕೊಳ್ಳೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತಲೂ ಮಾಹಿತಿ ಲಭ್ಯವಾಗ್ತಾ ಇದೆ. ಹಂಚಿಕೊಂಡಿದ್ದಾರೆ ಯೆಮೆನ್ನ ಅರ್ಧ ಹುತಿಗಳ ಅರ್ಧ, ಇನ್ನರ್ಧ ಅಧಿಕೃತ ಯೆಮೇನಿ ಸರ್ಕಾರ. ಇರಾನ್ ಅಮೆರಿಕ ಮಧ್ಯೆ ಪರಮಾಣು ಒಪ್ಪಂದ ಕುರಿತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಮಾತನಾಡಿದ್ದಾರೆ. ಇರಾನ್ಗೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಾಂತಿಯುತ ಮಾತುಕತೆ ಮೂಲಕ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಒಂದೊಳ್ಳೆ ಪರಿಹಾರ ಕೊಡೋಕೆ ಅಮೆರಿಕ ಬಯಸುತ್ತೆ. ಒಂದು ವೇಳೆ ಈ ಮಾತುಕತೆ ವಿಫಲರಾದ್ರೆ ನಾವು ನಮ್ಮ ಸೇನಾ ಶಕ್ತಿಯನ್ನ ಇರಾನ್ ಮೇಲೆ ಯೂಸ್ ಮಾಡಬೇಕಾಗುತ್ತೆ ಅಂತ ಮತ್ತೊಮ್ಮೆ ಕ್ಲಿಯರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಒಮಾನ ವಿದೇಶಾಂಗ ಸಚಿವ ಬದರ್ ಬಿನ್ ಹಮದ್ ಅಲ್ ಬುಸೈದಿ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಸದ್ಯದ ಸ್ಥಿತಿಗತಿಗಳ ಕುರಿತು ಉಭಯ ನಾಯಕರು ಡಿಸ್ಕಸ್ ಮಾಡಿದ್ದಾರೆ. ಸಿಂಗಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮ ಪಾರ್ಟಿಯಿಂದ ಭಾರತ ಮೂಲದವರೊಬ್ಬರನ್ನ ಕಣಕ್ಕಿಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಭಾರತ ಮೂಲದವರು ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು, ಆದರೆ ಸಿಂಗಪುರಕ್ಕೆ ಅವರ ಕೊಡುಗೆ ಹಾಗೂ ಪ್ರಭಾವ ಬಹಳ ಇದೆ. ಸಾರ್ವಜನಿಕ ಸೇವೆ, ಕೈಗಾರಿಕೆಗಳು ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಭಾರತ ಮೂಲದವರ ಕೊಡುಗೆ ಅಪಾರ ಇದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಸದ್ಯ ಈ ಪಿಎಂ ವಾಂಗ್ರ ಪೀಪಲ್ಸ್ ಆಕ್ಷನ್ ಪಾರ್ಟಿ PAP ಸಿಂಗಪುರ್ನಲ್ಲಿ ಅಧಿಕಾರದಲ್ಲಿದೆ. ಸಿಂಗಪುರ್ನಲ್ಲಿ ಇದೇ ವರ್ಷದ ನವೆಂಬರ್ 23ರ ನಂತರ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.